ನೋಡೋಣ. ಕೇರಳಗೆ ಸಂಬಂಧಪಟ್ಟಂತೆ ಅದರಲ್ಲೂ ವಯನಾಡ್ನಲ್ಲಿ ಸಂಭವಿಸಿರುವ ಭೂಕುಸಿತ ಹಾಗೆ ನಡೀತಾ ಇರುವ ಶೋಧ ರಕ್ಷಣಾ ಕಾರ್ಯಾಚರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಯನಾಡ್ನಿಂದ ರಿಪಬ್ಲಿಕ್ ಕನ್ನಡ ಮೆಗಾ ಕವರೇಜ್ ಮಾಡ್ತಾ ಇದೆ. ಹೀಗಾಗಿ ವಯನಾಡ್ನಲ್ಲಿ ನಡೀತಾ ಇರುವ ರಕ್ಷಣಾ ಕಾರ್ಯಾಚರಣೆಯ ಇಂಚಿಂಚು ಮಾಹಿತಿಯನ್ನ ಅದರಲ್ಲೂ ಕೆಲ ಮನಕಲುಕುವಂತಹ ಘಟನೆಗಳನ್ನು ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನು ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಸಾವಿನ ಸಂಖ್ಯೆ 284 ತಲುಪಿದೆ. 500ಕ್ಕೂ ಅಧಿಕ ಮಂದಿ ನಾಪತ್ತೆಯಾಗಿದ್ದಾರೆ. ಯಾರನ್ನೆಲ್ಲ ಹುಡುಕಿ ಈ ಕಾಳಜಿ ಕೇಂದ್ರಗಳಿಗೆ ರವಾನೆ ಮಾಡಲಾಗ್ತಾ ಇದೆ. ಒಬ್ಬೊಬ್ಬರದು ಒಂದೊಂದು ರೀತಿಯ ಕತೆ. ಎಷ್ಟೋ ಜನರಲ್ಲಿ ಇಡೀ ಕುಟುಂಬವನ್ನೇ ಕಳ್ಕೊಂಡಿದ್ದಾರೆ. ಉಳಿದವರು ಒಬ್ಬರು ಇನ್ನು ಮನೆ ಮಠ ಆಸ್ತಿ ಎಲ್ಲವನ್ನ ಕೂಡ ಕಳ್ಕೊಂಡು ಬೀದಿ ಪಾಲಾಗಿರುವವರು ಕೂಡ ಕಣ್ಣೀರು ಹಾಕ್ತಿದ್ದಾರೆ. ಕಾಳಜಿ ಕೇಂದ್ರದಲ್ಲಿ ಒಬ್ಬೊಬ್ಬರದ್ದು ಕೂಡ ಒಂದೊಂದು ಕಣ್ಣೀರಿನ ಕಥೆ. ಅದೇ ಕಾಳಜಿ ಕೇಂದ್ರದಿಂದ ನನ್ನ ಕಲೀಗ್ ವಿನೋದ್ ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಬಹಳಷ್ಟು ಹಾನಿ, ಅದರಲ್ಲೂ ಕುಟುಂಬಸ್ಥರನ್ನೇ ಕಳ್ಕೊಂಡು ಬೀದಿ ಪಾಲಾಗುವಂತೆ ಮಾಡಿಬಿಟ್ಟಿದೆ ಈ ದುರಂತ. ಎಷ್ಟೋ ಮಂದಿಯ ಪಾಲಿಗೆ ಅಂಥವರು ಇದೀಗ ಸದ್ಯಕ್ಕೆ ಕಾಳಜಿ ಕೇಂದ್ರದಲ್ಲಿದ್ದಾರೆ. ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ, ಅವ್ರಿಗೆ ಯಾವ ರೀತಿ ವ್ಯವಸ್ಥೆ ಮಾಡಿಕೊಳ್ಳಲಾಗ್ತಿದೆ, ಏನು ಹೇಳ್ತಿದ್ದಾರೆ ಈ ಒಂದು ಮಹಾ ಅವಘಡದಿಂದ ಪಾರಾಗಿ ಬಂದ ಜನ, ವಿವರಿಸ್ತಾ ಹೋಗೋದಾದ್ರೆ ವಿನೋದ್. ಸ್ಮಿತಾ, ಈಗಾಗಲೇ ಈ ಒಂದು ಮಳೆಗೆ ಈಗಾಗಲೇ ಮೊಂಡಕಾಯಿ ಮತ್ತು ಚೂರಲ್ಮಲೆ 2 ಗ್ರಾಮಗಳು ಸಂಪೂರ್ಣವಾಗಿ ನೀರಿನಿಂದ ಕೊಚ್ಚಿ ಹೋಗಿರುವಂಥದ್ದು. ನಾವು ಕೂಡ ಆ ಸ್ಥಳದಿಂದಲೇ ಕೂಡ ಗ್ರೌಂಡ್ ರಿಪೋರ್ಟನ್ನು ಮಾಡುವಂಥ ಸಂದರ್ಭದಲ್ಲಿ ಮೊಂಡಕಾಯಿ ಗ್ರಾಮ ಏನಿದೆ ಆ ಗ್ರಾಮ ಸುಮಾರು 150 ಮನೆಗಳ ಮೇಲೆ ದೊಡ್ಡ ದೊಡ್ಡ ಬಂಡೆಕಲ್ಲುಗಳು ಬಂದು ಬಿದ್ದಿದೆ. ಅಲ್ಲಿ ಮನೆ ಇತ್ತ ಅನ್ನುವಂತಹ ಯಾವುದೇ ರೀತಿಯಾದಂತಹ ಕುರುಗಳು ಸಿಗ್ತಲ್ಲ, ಅಷ್ಟರ ಮಟ್ಟಿಗೆ ಅಲ್ಲಿ ದೊಡ್ಡ ಮಟ್ಟದ ಅನಾಹುತ ಸಂಭವಿಸಿದೆ. ಈಗ ಅಲ್ಲಿಯ ಸ್ಥಳೀಯರೇ ಕೂಡ, ನಾನು ಕೂಡ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಜನ ಮಾತಾಡಿಸುವಂಥ ಸಂದರ್ಭದಲ್ಲಿ ಹೇಳ್ತಾ ಇರುವಂಥದ್ದು, ಒಬ್ಬೊಬ್ಬರದು ಒಂದೊಂದು ರೀತಿಯಾದಂತಹ ಕಣ್ಣೀರಿನ ಕಥೆಗಳು. ಕರ್ನಾಟಕದಿಂದ ಕೇರಳಗೆ ಸುಮಾರು 40-50 ವರ್ಷಗಳಿಂದ ಬಂದು ಇಲ್ಲಿ ಸೆಟಲ್ಡ್ ಆಗಿದ್ದಾರೆ. ಎಲ್ಲರೂ ಕೂಡ ಒಂದು ಉತ್ತಮವಾದಂತಹ ಜೀವನ ಕಟ್ಕೊಂಡಿದ್ದಾರೆ. ಕೂಲಿ ಮಾಡಿದರೂ ಕೂಡ ಒಂದು ಉತ್ತಮವಾದಂತಹ ಜೀವನ ಕಟ್ಕೊಡ್ಬೇಕು, ಒಂದು ಸ್ವಂತ ಮನೆಯನ್ನು ಕಟ್ಟಬೇಕು ಅಂತೇಳಿ ಕಳೆದ 6 ತಿಂಗಳಿಂದಷ್ಟೇ ಸುಮಾರು 2-3 ಕುಟುಂಬಗಳು ಮನೆಯನ್ನು ಕಟ್ಟಿ ಅಲ್ಲಿ ಗೃಹಪ್ರವೇಶ ಮಾಡಿದ್ದಾರೆ. ಎಲ್ಲವೂ ಕೂಡ ಅಂದುಕೊಂಡಂತೆ ಸರಿಯಾಗಾಯಿತು, ಈ ಜೀವನ ಕರೆಕ್ಟಾಗಿ ನಡೀತಾ ಇದೆ ಅನ್ನೋ ಅಷ್ಟರಲ್ಲಿಯೇ ಭಾನುವಾರ ರಾತ್ರಿ ಅಂದರೆ 2 ದಿನಗಳ ಹಿಂದೆ ಏನು ಸುರಿದಂತಹ ಭಾರಿ ದೊಡ್ಡ ಮಳೆ, ಅಂದರೆ ನಿಜಕ್ಕೂ ಕೂಡ ನಾವು ಅವರು ಒಂದೊಂದಲ್ಲೂ ಕೂಡ ವಿವರಿಸ್ತಾ ಹೇಳ್ತಾ ಇದ್ರು ಕೂಡ ನಮಗೆ ಕೂಡ ನಿಜಕ್ಕೂ ಕೂಡ ಅಷ್ಟರ ಮಟ್ಟಿಗೆ ದೊಡ್ಡ ಮಟ್ಟದ ಆಘಾತ ಸೃಷ್ಟಿಯಾಗುತ್ತೆ. ಕಣ್ಣು ಬಿಡೋ ಅಷ್ಟರಲ್ಲಿ ನೀರು ನಮ್ಮ ಮನೆಯೆಲ್ಲ ಸಂಪೂರ್ಣವಾಗಿ ಆವರಿಸಿತ್ತು. ದೊಡ್ಡ ದೊಡ್ಡ ಬಂಡೆಕಲ್ಲುಗಳು ಕೂಡ ಬೀಳ್ತಾ ಇತ್ತು. ಜೊತೆಗೆ ಮಣ್ಣು ಮಿಶ್ರಿತ ನೀರು ಕೂಡ ಸಾಕಷ್ಟು ತೊಂದರೆಗಳು ಈಡಾಯಿತು ಅಂತ ಹೇಳ್ತಾ ಇದ್ರು. ಈಗ ಸದ್ಯಕ್ಕೆ ಕಾಳಜಿ ಕೇಂದ್ರದಲ್ಲಿರುವಂತಹ ಬಹುತೇಕ ಕನ್ನಡಿಗರು ಹೇಳ್ತಾ ಇರುವಂಥದ್ದು ಇಷ್ಟೇ, ಬಹುತೇಕರು ಅಂದರೆ 9 ಜನ 10 ಜನ ಕುಟುಂಬಸ್ಥರನ್ನ ಕಳ್ಕೊಂಡಿದ್ದಾರೆ. ಮುಂದೆ ಏನೋ ಅನ್ನೋದು ಕೂಡ ಅವ್ರಿಗೆ ದಿಕ್ಕು ಕೂಡ ದೋಚ್ತಾ ಇಲ್ಲ. ಅಂದರೆ ಕೆಲವರು ಹೇಳುವಂಥದ್ದು, ನಾವು ಇಲ್ಲೇ ಸೆಟಲ್ ಆಗಿರೋ ಕಾರಣಕ್ಕಾಗಿ ನಾನು ಉಳಿದಿರೋದು, ಅಂದರೆ ನರಸೀಪುರದ ಒಬ್ಬರು ಮಹಿಳೆ ಮಾದಿವೇಲು ಕೂಡ ಮಾತಾಡ್ತಾ ಇದ್ರು, ನನ್ನ ಕುಟುಂಬದವ್ರು ಎಲ್ಲರೂ ಕೂಡ ಸತ್ತು ಹೋಗಿದ್ದಾರೆ, ಉಳಿದರ ಒಬ್ಬಳೆ ನಾನು ಕೂಡ ಈ ಮಣ್ಣಲ್ಲೇ ಮಣ್ಣಾಗ್ತೀನಿ, ಹೊರತು ಕರ್ನಾಟಕಕ್ಕೆ ವಾಪಸ್ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ಪ್ರತಿಯೊಬ್ಬರದ್ದು ಕೂಡ ಸಾಕಷ್ಟು ಒಂದು ದುರಂತದ ಕಥೆಗಳನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಯಾಕಂತಂದರೆ ತಮಿಳುನಾಡವ್ರು ಇರ್ಬೋದು, ತಮಿಳುನಾಡ ಕನ್ನಡಿಗರು ಇರ್ಬೋದು, ಕೇರಳದಲ್ಲಿರುವಂತಹ ಕನ್ನಡಿಗರು ಇರ್ಬೋದು, ಸಾಕಷ್ಟು ಜನರು ಕೂಡ ಸುಂದರವಾದಂತಹ ಬದುಕನ್ನು ಕಟ್ಕೊಂಡಿದ್ರು. ಈ ಮೊಂಡಕಾಯಿ ಗ್ರಾಮದಲ್ಲಿರುವಂತಹ ಬಹುತೇಕ ಎಷ್ಟೋ ಮನೆಗಳು ಕೂಡ ಈಗ ನೀರಲ್ಲಿ ಮುಳುಗಡೆ ಆಗಿರೋ ಕಾರಣಕ್ಕಾಗಿ ಅವರೇ ವಿವರಿಸ್ತಾರಕ್ಕಾಗಿ ಈ ಸಾವಿನ ಸಂಖ್ಯೆ 500 ಕೂಡ ದಾಟುತ್ತೆ ಅನ್ನುವಂತ ಹೇಳ್ತಾ ಇದ್ದಾರೆ. ಅವರಿಗೆಲ್ಲ ಮುಂದೆ ಏನು ಅನ್ನೋದು ಕೂಡ ಈಗ ನಿಜಕ್ಕೂ ಕೂಡ ಸಾಕಷ್ಟು ತೊಂದರೆಯಲ್ಲಿದ್ದಾರೆ. ಸೊ ಇವೆಲ್ಲವೂ ಕೂಡ ಈಗಾಗಲೇ ಸರ್ಕಾರ ಕೂಡ ಪರಿಹಾರ ಘೋಷಣೆ ಮಾಡಿದ್ರು ಕೂಡ ಮುಂದಿನ ಜೀವನಕ್ಕೆ ಅವರಿಗೆ ಬೇಕಾಗಿರುವಂತಹ ಅಗತ್ಯ ಕೆಲಸಗಳನ್ನು ಕೂಡ ಕೊಡಿಸ್ಬೇಕಾಗುತ್ತೆ. ಸೊ ಹೀಗಾಗಿ ಈ ಸರ್ಕಾರ ಯಾವ ರೀತಿಯಾದಂತಹ ಕ್ರಮವನ್ನು ಕೈಗೊಳ್ಳುತ್ತೆ ಅನ್ನೋದು ಕೂಡ ಈಗ ಕಾದು ನೋಡಬೇಕಾಗುತ್ತೆ. ಸ್ಮಿತಾ. ರೈಟ್, ಧನ್ಯವಾದ ವಿನೋದ್ ಮಾಹಿತಿಗ. ದೇವರ ನಾಡು ಪ್ರಕೃತಿಯ ಮುನಿಸಿಗೆ ಅಕ್ಷರಶಃ ಧ್ವಂಸವಾಗಿ ಹೋಗಿದೆ. ಅದರಲ್ಲೂ ವಯನಾಡು ಸುತ್ತಮುತ್ತಲ ಆ 3 ಜಾಗಗಳಲ್ಲಂತೂ ಒಬ್ಬೊಬ್ಬರದ್ದು ಕೂಡ ಒಂದೊಂದು ದುರಂತ ಕಥೆ. ಈ ಒಂದು ಭೂಕುಸಿತ ಹಾಗೆ ಅವಘಡದಿಂದ ಪಾರಾಗಿ ಕಾಳಜಿ ಕೇಂದ್ರಕ್ಕೆ ಬಂದಿರುವವರು ತಾವು ಅನುಭವಿಸದ ಆ ಆತಂಕ ಹಾಗೆ ಭಯದ ಆ ಕ್ಷಣಗಳನ್ನು ರಿಪಬ್ಲಿಕ್ ಕನ್ನಡದ ಕ್ಯಾಮ್ರಾ ಮುಂದೆ ಹಂಚಿಕೊಂಡಿದ್ದಾರೆ. ಅದರಲ್ಲೂ ಒಬ್ಬ ವೃದ್ಧೆ ಭೂಕುಸಿತ ಆದ ಸಂದರ್ಭದಲ್ಲಿ ಪ್ರಾಣ ಉಳಿಸ್ಕೊಳ್ಳಿಕ್ಕೆ ಮಾಡಿದಂತಹ ಕಷ್ಟ, ಆ ಸಂದರ್ಭ ಹೇಗಿತ್ತು ಅನ್ನೋದ್ರ ಬಗ್ಗೆ ತಮ್ಮ ಕಣ್ಣೀರಿನ ಕಥೆಯನ್ನ ಹಂಚಿಕೊಂಡಿದ್ದಾರೆ. ಕೇರಳದಲ್ಲಿ ನಡೆದಿರುವಂತಹ ಈ ಒಂದು ರಣಭೀಕರ ಮಳೆಗೆ ಸಾಕಷ್ಟು ಕುಟುಂಬಗಳು ತಮ್ಮ ಜೀವವನ್ನು ಕಳೆದುಕೊಂಡಿವೆ.
ಈಗ ಸದ್ಯ ತಮಿಳ್ನಾಡಿಲ್ಲ, ಅದರಲ್ಲೂ ಕೂಡ ತಮಿಳ್ನಾಡಿರುವಂತಹ ನಮ್ಮ ಕನ್ನಡಿಗರಾಗಿರುವಂತಹ ಅಮರಾವತಿ ಅವರು ಕೂಡ ಬದುಕಿ ಉಳಿದು ಬಂದಿದ್ದಾರೆ. ಆ ದಿವಸ ಹೇಗಿತ್ತು ಇದೆಲ್ಲವನ್ನು ಕೂಡ ಅವ್ರ ಬಾಯಿಂದಲೇ ಕೇಳೋಣ. ಅವತ್ತು ಏನಾಯಿತು, ಎಷ್ಟೊತ್ತಿಗೆ ಮಳೆ ಬಂತು, ಹೇಗಿತ್ತು ಪರಿಸ್ಥಿತಿ? 1 ಗಂಟೆಗೆ ಮಳೆ ಬಂತು. ಇವರು ಹೇಳಿದ್ರು ಏನೋ ಸೌಂಡ್ ಕೇಳ್ತದ ಅಂತ. ಆಗ ನಾನು ಹೇಳಿದೆ ಯಾವಾಗ ಮೇಲೆ ಮೇಡಲ್ಲಿ ಹೋಗಿ ನಿಂತ್ಕೊಳ್ಳಿ, ಕೆಳಗೆ ನಿಲ್ಬೇಡ, ಮಳೆ ಬರ್ತದ. ಇವರು ಹೇಳಿದ್ರು ಅದು ಸಾರಲ್ಲ, ಮಳೆ ಏನು ಬರೋದಿಲ್ಲ ಇವರು ಹೇಳಿದ್ರು. ಆಗ ನಾನು ಹೇಳಿದೆ ರೆಂಡಾவது ಸೌಂಡು ಏನು ಸೌಂಡು ಬರೋದು, ನಾವು ಇಲ್ಲಿ ನಿಂತರೆ ಸರಿಯಾಗೋದಿಲ್ಲ, ನಾವು ಎಲ್ಲರೂ ಹೋಗಿ ಬಿಡುವೋ ಅಂತ ಹೇಳಿದರು. ಮಗಳು ಇವರು ಮರುಮಗಳು, ನಮ್ಮಿಬ್ಬರ ತಮ್ಮನ ಸಿಕ್ಕಿಲ್ಲ, ಮಗಳು ಸಿಕ್ಕಿಲ್ಲ, ಮಗಳು ಇಬ್ರು ಸಿಕ್ಕಿಲ್ಲ. ಈಗ ಇವರ ತಮ್ಮ ಮಗ ಸಿಕ್ಕಿಲ್ಲ, ಮಗನು ಇವರದು. ನಿಮ್ಮ ಕುಟುಂಬದವ್ರು ಎಷ್ಟು ಜನ? ನಾವು ಕುಟುಂಬ ಎಲ್ಲರೂ ಉಂಟು. ಎಷ್ಟು ಜನ ಸೇಫ್ ಆದ್ರೆ? ಈಗ ಸೇಫ್ ಆಯ್ತು. ಅಲ್ಲ, ಎಲ್ಲ ಬದುಕುಳಿದ್ರ ಎಲ್ಲರೂ? ಎಲ್ಲರೂ. ಇವರ ತಮ್ಮ ಮಗ ಸಿಕ್ಕಿಲ್ಲ. ನಮ್ಮ ಮನೆಯೆಲ್ಲ ಏನಾಯ್ತೋ ಒಂದು ನಮಗೆ ಗೊತ್ತಾಗೋದಿಲ್ಲ. ನೀವು ಚೂರಲ್ ಮಲೆಗೆ ಬಂದು ಎಷ್ಟು ವರ್ಷ ಆಯ್ತು? ನಾವು ಒಂದು 50 ವರ್ಷ ಆಯ್ತು. 50 ವರ್ಷದ ಏನು ತೊಂದರೆ ಆಗಿರಲಿಲ್ಲ? ತೊಂದರೆ ಇಲ್ಲಪ್ಪ, ಮನೆ ಎಲ್ಲ ಹೋಯ್ತು. ಈಗ ಎಲ್ಲ ಹೋಯ್ತು. ಇದುವರೆ ನಾವು നല്ല ಜೀವಿತ. ಈಗ ಮನೆ ಮುಂದಿನ ಜೀವನ ಎಲ್ಲ ಹೇಗೆ, ಎಲ್ಲಿರ್ತೀರಾ, ಹೇಗೆ ಕತೆ ಅಂತ? ನಾನು ಇದಕ್ಕೆ ಮುಂದೆ ಉಂಟು, ಸ್ವಲ್ಪ ಇರೋದು. ಈಗ ಆಗಿಲ್ಲ, ಈಗ ಆಗೋದು ನಮ್ಮ ವಯಸ್ಸಿಗೆ. ಈಗ ಫಸ್ಟು ಈಗ ಆಗಿದ್ದು. ನಿಮ್ಮ ಮಕ್ಕಳೆಲ್ಲ ಎಲ್ಲಿದ್ದಾರಮ್ಮ? ಮಕ್ಕಳು ಇಲ್ಲಿ ಉಂಟು, ಎಲ್ಲ ಇದ್ದಾರೆ. ಮಕ್ಕಳು 3 ಮಕ್ಕಳು. ಕೇರಳದಲ್ಲಿ ಸಂಭವಿಸಿರುವ ಈ ಭೀಕರ ಪ್ರಾಕೃತಿಕ ವಿಕೋಪಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಿಂದಲೂ ಕೂಡ ಅಂದರೆ ಕರ್ನಾಟಕದಿಂದಲೂ ಕೂಡ ಸಹಾಯ ಹಸ್ತ ಚಾಚಲಾಗಿದೆ. ಮೈಸೂರು ಮೂಲಕ ವಯನಾಡಿಗೆ ಅಗತ್ಯವಿರುವ ವಸ್ತುಗಳನ್ನು ರವಾನೆ ಮಾಡಲಿಕ್ಕೆ ಮುಂದಾಗಲಾಗ್ತಾ ಇದೆ. ಅನ್ವೇಷಣೆ ಟ್ರಸ್ಟ್ ಸ್ವಯಂ ಸೇವಕರಿಂದ ಸ್ವಯಂ ಪ್ರೇರಿತರಾಗಿ ಸಹಾಯ ಹಸ್ತವನ್ನು ಚಾಚಲಾಗಿದೆ. 800 ಜನರಿಗೆ ಬೇಕಾಗುವಷ್ಟು ಅಗತ್ಯ ವಸ್ತುಗಳನ್ನು ಪೂರೈಕೆ ಮಾಡಲಾಗಿದೆ. ಮೈಸೂರಿನಿಂದ ವಯನಾಡಿಗೆ ಅಗತ್ಯ ವಸ್ತುಗಳ ಪೂರೈಕೆಯ ಹೊಣೆಯನ್ನು ಅನ್ವೇಷಣೆ ಟ್ರಸ್ಟ್ ಸ್ವಯಂ ಸೇವಕರಿಂದ ನಿರ್ವಹಿಸಲಾಗ್ತಾ ಇದೆ. ಕೇರಳದ ವಯನಾಡಿನಲ್ಲಿ ನಡೆದಿರುವಂತಹ ಭೀಕರ ರಣಬಿಕ ದುರಂತಕ್ಕೆ ಸಾಕಷ್ಟು ಈಗಾಗಲೇ ಅಕ್ಕಪಕ್ಕದ ರಾಜ್ಯಗಳೆಲ್ಲರೂ ಕೂಡ ಸಹಾಯ ಹಸ್ತವನ್ನು ಚಾಚ್ತಾ ಇದ್ದಾರೆ. ಅದರಂತೆ ಕರ್ನಾಟಕದಲ್ಲೂ ಕೂಡ ನಮ್ಮ ಮೈಸೂರಿನವರಾದಂತಹ ಏನು ಅನ್ವೇಷಣಾ ಸೇವಾ ಟ್ರಸ್ಟ್ ಅವರು ಕೂಡ ಈಗಾಗಲೇ ಅಗತ್ಯ ವಸ್ತುಗಳನ್ನು ಪೂರೈಕೆ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಈಗ